ಹಲೋ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸ್ನಾಗ ಯೋಜಿಸುವಿಕೆಯ ಮಿತಿಗಳ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ಯೋಜಿಸುವಿಕೆಯು ಕಠಿಣತೆಗೆ ಆಸ್ಪದ ನೀಡುತ್ತದೆ ಅಂತ ಹೇಳಿ. ಒಂದು ಯೋಜನೆ ತಯಾರು ಮಾಡೋದು ಇದು ಅವಶ್ಯಕತೆ ಇರುವಂತ ಕೆಲಸನೇ. ಆದ್ರೆ ಕೆಲವೊಂದ್ಸತಿ ಏನಾಗುತ್ತ ಅಂದ್ರ ಆ ಯೋಜನೆ ಪ್ರಕಾರನೇ ಎಲ್ಲಾ ನಡಿಬೇಕಾಗಿ ಬಂದಾಗ ಕೆಲವೊಂದ್ಸತಿ ಆ ಯೋಜನೆ ಪ್ರಕಾರ ಮಾಡುವ ಹೊತ್ನಾಗ ಅದು ಕಠಿಣ ಅಂತ ಅನ್ಸಕ್ ಶುರುವಾಗುತ್ತೆ ಸಿಬ್ಬಂದಿಗಳಿಗೆ. ಯೋಜನೆಯನ್ನ ಟಾಪ್ ಲೆವೆಲ್ ನವ್ರು ಮಾಡಿರೋದ್ರಿಂದ ಸಿಬ್ಬಂದಿಗಳ ಆಕ್ಚುಯಲ್ ಪ್ರಾಬ್ಲಮ್ ಏನಂತ ಬಹಳಷ್ಟು ಸತಿ ಅವ್ರಿಗೆ ಅರಿವು ಬಂದಿರಲ್ಲ. ಹಿಂಗಾಗಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂತ ವರ್ಕರ್ಸ್ ಅದು ಕಠಿಣ ಅಂತ ಅನಿಸ್ಬೋದು. ಹಿಂಗಾಗಿ ಯೋಜಿಸುವಿಕೆ ಕಠಿಣತೆಗೆ ಆಸ್ಪದ ನೀಡುತ್ತದೆ ಅಂತ ಹೇಳ್ತಾರೆ. ಯೋಜಿಸುವಿಕೆ ಸೃಜನಶೀಲತೆಯನ್ನ ಕಡಿಮೆ ಮಿತಗೊಳಿಸುತ್ತದೆ ಅಂತ ಹೇಳಿ. ಯೋಜಿಸುವಿಕೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರ ಆ ಯೋಜನೆ ಪ್ರಕಾರನೇ ನಾವೆಲ್ಲಾ ಕೆಲಸಗಳನ್ನ ಮಾಡ್ಕೊಂಡು ಹೋಗೋದ್ರಿಂದ ಈಗ ಅದಕ್ಕಿಂತ ಬೆಟರ್ ಆಗಿರುವಂತ ಪ್ಲಾನ್ ಎಂಪ್ಲಾಯೀಸ್ ಹತ್ರ ಇದ್ರು ಕೂಡ ಅದನ್ನ ಹೇಳಲಿಕ್ಕೆ ಅವಕಾಶ ಇರಲ್ಲ. ಟಾಪ್ ಲೆವೆಲ್ ಅವರು ಯೋಜನೆ ಪ್ರಕಾರನೇ ಎಲ್ಲಾ ಕೆಲಸ ಕಾರ್ಯಗಳು ನಡೆಸ್ಕೊಂಡು ಹೋಗ್ಬೇಕಾಗಿರೋದ್ರಿಂದ ಕೆಲವೊಂದ್ಸತಿ ಅದಕ್ಕಿಂತ ಬೆಟರ್ ಪ್ಲಾನ್ ಇದ್ರು ಕೂಡ ಅದನ್ನ ನಾವು ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಹಿಂಗಾಗಿ ಸೃಜನಶೀಲತೆಯನ್ನ ಮಿತಗೊಳಿಸುತ್ತದೆ ಅಂತ ಹೇಳ್ಬೋದು. ಇನ್ನು ಥರ್ಡ್ ಒನ್, ಯೋಜಿಸುವಿಕೆ ಅಪಾರ ವೆಚ್ಚಗಳನ್ನ ಒಳಗೊಂಡಿದೆ ಅಂತ ಹೇಳಿ. ಸಂಸ್ಥೆಗಳಲ್ಲಿ ಪ್ಲಾನ್ ಗಳನ್ನ ಮಾಡೋ ಟೈಮ್ ಅಲ್ಲಿ ಎಕ್ಸ್ಪರ್ಟ್ಸ್ ಗಳನ್ನ ಕನ್ಸಲ್ಟ್ ಮಾಡಿ ಅವ್ರ ಥ್ರೂ ನಾವು ಯೋಜನೆಗಳನ್ನ ತಯಾರು ಮಾಡೋದ್ರಿಂದ ಬಹಳ ಸಂದರ್ಭಗಳಲ್ಲಿ ಅವರಿಗೆ ನಾವು ಸಾಕಷ್ಟು ಏನು ಅಂತಂದ್ರ ವೆಚ್ಚವನ್ನ ಮಾಡ್ಬೇಕಾಗತ್ತೆ. ಹಿಂಗಾಗಿ ಯೋಜಿಸುವಿಕೆ ಅಪಾರ ವೆಚ್ಚವನ್ನ ಒಳಗೊಂಡಿದೆ ಅಂತ ಹೇಳ್ಬೋದು. ಇನ್ನ ಫೋರ್ತ್ ಒನ್, ಯೋಜಿಸುವಿಕೆ ಸಮಯ ಬಯಸುವ ಪ್ರಕ್ರಿಯೆ ಆಗಿದೆ ಅಂತ ಹೇಳಿ. ಒಂದು ಪ್ಲಾನ್ ಅಂತಕ್ಕಂಥದ್ದು ಇಮಿಡಿಯೇಟ್ ಆಗಿ ಮಾಡೋದಲ್ಲ. ಒಂದು ಯೋಜನೆಯನ್ನು ತಯಾರಿಸುವಾಗ ಅದರದ್ದು ಮುಂದಿನ ಭವಿಷ್ಯದೊಳಗೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ವಿಚಾರ ಮಾಡ್ಬೇಕಾಗಿರೋದ್ರಿಂದ ಇಮಿಡಿಯೇಟ್ ಪ್ಲಾನ್ ಮಾಡೋದು ಬಹಳಷ್ಟು ಕಷ್ಟ ಆಗುತ್ತೆ. ಅದಕ್ಕೆ ಬಹಳಷ್ಟು ಸಮಯಾವಕಾಶ ಬೇಕಾಗುತ್ತೆ. ಸಮಯ ತಗೊಂಡು ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಪ್ಲಾನ್ ಮಾಡ್ಬೇಕಾಗತ್ತೆ. ಹಿಂಗಾಗಿ ಇದೊಂದು ಸಮಯ ಬಯಸುವ ಪ್ರಕ್ರಿಯೆ ಅಂತ ಹೇಳ್ಬಹುದು. ಇನ್ನು ಯೋಜಿಸುವಿಕೆ ಚಲನಶೀಲ ಪರಿಸರದಲ್ಲಿ ಕಾರ್ಯನಿರ್ವಹಿಸದಿರಬಹುದು ಅಂತ. ಕೆಲವೊಂದ್ಸತಿ ಯೋಜನೆ ತಯಾರು ಮಾಡುವ ಹೊತ್ನಾಗಿಂದು ಸಿಚುವೇಶನ್ ಬೇರೆನೆ ಇರುತ್ತೆ, ಸಂದರ್ಭಗಳು, ಮತ್ತು ಅದನ್ನ ನಾವು ಜಾರಿಗೆ ತರುವಂತ ಸಂದರ್ಭಗಳು ಬೇರೆನೆ ಇರುತ್ತೆ. ಅಂತ ಸಂದರ್ಭಗಳಲ್ಲಿ ಯೋಜನೆ ಕೆಲಸ ಮಾಡದೇ ಇರಬಹುದು ಅಂತ ಹೇಳ್ಬೋದು. ಹಿಂಗಾಗಿ ಯೋಜಿಸುವಿಕೆ ಎಷ್ಟೇ ಇಂಪಾರ್ಟೆಂಟ್ ಆಗಿದ್ರು ಕೂಡ ಈ ಕೆಲವೊಂದಿಷ್ಟು ಮಿತಿಗಳನ್ನ ಹೊಂದಿದ ಅಂತ ಹೇಳಿ ನಾ ಹೇಳ್ಬೋದು.